ಅಕ್ಷಯ ತೃತೀಯ ಹತ್ರ ಬಂದರೆ ಸಾಕು ನಾವೆಲ್ಲ ಚಿನ್ನ ಖರೀದಿ ಮಾಡೋದಕ್ಕೆ ಮುಂದಾಗ್ತೀವಿ, ಅಡ್ವಾನ್ಸ್ ಬುಕಿಂಗ್ಸ್ಗಳನ್ನು ಮಾಡ್ತೀವಿ. ಆದರೆ ಯಾಕೆ ಚಿನ್ನವನ್ನು ಅಕ್ಷಯ ತೃತೀಯ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಜೊತೆಗೆ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಚಿನ್ನದ ಬೆಲೆ ಹೇಗಿದೆ, ಯಾವ ರೀತಿಯಾಗಿದೆ, ಜೊತೆಗೆ ಈ ಗೋಲ್ಡ್ ಇತ್ತೀಚೆಗೆ RCB ಕಾಯಿನ್ಸ್ ಮೇಲೂ ಸಹ ಸಾಕಷ್ಟು ಜನ ಅಭಿಮಾನಿಗಳು ಚಿನ್ನದ ಪ್ರೀತಿ ಜೊತೆಗೆ RCB ಪ್ರೀತಿ ಈ ಎರಡೂ ಸಹ ಕಂಡು ಬರ್ತಾ ಇರುವಂಥದ್ದು. ಹಾಗಾದರೆ ಇವತ್ತು 2026ರಲ್ಲಿ ಯಾವ ರೀತಿಯಾಗಿ ಬುಕಿಂಗ್ಸ್ಗಳಾಗಿದ್ದಾವೆ, ಯಾಕೆ ಚಿನ್ನವನ್ನು ಅಕ್ಷಯ ತೃತೀಯ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕು, ಹಾಗೆ ಯಾವ ಪೆಂಡೆಂಟ್ಗಳು ಜಾಸ್ತಿ ಸೇಲ್ ಆಗ್ತವೆ, ಎಲ್ಲವನ್ನ ಕುರಿತು ಮಾತನಾಡುವುದಕ್ಕೆ ನನ್ನೊಟ್ಟಿಗಿದ್ದಾರೆ ಕರ್ನಾಟಕ ರಾಜ್ಯ ಜ್ಯುವೆಲರಿ ಅಸೋಸಿಯೇಷನ್ ಖಜಾಂಚಿಗಳಾಗಿರುವಂತಹ ರವಿಕುಮಾರ್ BV ಅವರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ನಾಳೆ 2 ದಿನ ಅಕ್ಷಯ ತೃತೀಯ ಇದೆ. ಸದ್ಯಕ್ಕೆ ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಬುಕಿಂಗ್ಸ್ಗಳು ಸದ್ಯಕ್ಕಾಗಿರುವಂಥದ್ದು? ನೋಡಿ, ಮುಂಚೆ ಅಕ್ಷಯ ತೃತೀಯ ಅಂದರೆ ಆ ದಿನ ಬಂದು ಪಡಿತಿದ್ರು. ಇವಾಗ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿರೋ ಕಾರಣದಿಂದ ಎಲ್ಲ 15 ದಿನ ಮುಂಚೆ, 20 ದಿನ ಮುಂಚೆ ಒಳ್ಳೆ ಬೆಲೆ ಯಾವುದಿದೆ ನೋಡಿಕೊಂಡು ಈಗ ಗ್ರಾಹಕರು ಕೂಡ ಬುದ್ಧಿವಂತರಾಗಿದ್ದಾರೆ. ಯಾವ ದಿನ ಒಳ್ಳೆ ದಿನ ಅಂದರೆ ಆ ದಿನ ಬಂದು ಪೇಮೆಂಟ್ ಕೊಟ್ಟು ಬುಕ್ಕಿಂಗ್ ಮಾಡಿ ಆ ಬುದ್ಧಿವಂತಿಕೆಯಿಂದ ಬುಕ್ ಮಾಡ್ತಾ ಇದ್ದಾರೆ. ಆಮೇಲೆ ಮುಂಚೆ ಅಕ್ಷಯ ತೃತೀಯ ಅಂದರೆ ಪ್ಲ್ಯಾನಿಂಗ್ ಇರಲಿಲ್ಲ. ಏನೋ ಇವತ್ತು ತೊಗೊಂಡ್ರೆ ಒಳ್ಳೇದಾಗತ್ತೆ ಅಂತ ಏನೋ ಬಂದು ತೊಗೊಂಡ್ಬಿಡ್ತಾಯಿದ್ರು. ಈ ವರ್ಷ ನಾವು ನೋಟಿಸ್ ಮಾಡ್ತಾಯಿದ್ದೀವಿ, ಕಸ್ಟಮರ್ಸು ಒಂದು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ, ಏನು ಜ್ಯುವೆಲ್ರಿ ಯಾವಾಗ ಬೇಕಾದ್ರೂ ತೊಗೊಬೋದು, ಯಾವ ಪ್ರೈಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ದಟ್ ಈಸ್ ಗೋಲ್ಡ್ ಕಾಯಿನ್ಸ್, ನಾಣ್ಯಗಳು, ಅದನ್ನು ತೊಗೊತಾ ಇದ್ದಾರೆ. 10 ಗ್ರಾಮು 20 ಗ್ರಾಮು ಆ ಥರ. ಈ ಸಲ ನಾವು ನೋಡ್ತಿರೋ ಹಾಗೆ ಮುಂಚೆ ನಾವು ಹೇಳ್ತಿದ್ದಾಗ ಎಲ್ಲರೂ ಜ್ಯುವೆಲ್ರಿ ಐಡಿಯಾನಲ್ಲೇ ಇದ್ದರು. ಇವಾಗ ಎಲ್ಲರೂ ತುಂಬ ನಮಗೆ ಆಶ್ಚರ್ಯ ಆಗುತ್ತೆ. ಯಾರಿಗೂ ಈ ಥರ ಒಂದು ಎಕನಾಮಿಕ್ ಐಡಿಯಾ ಇಲ್ದಿರೋರು ಕೂಡ, ಇಲ್ಲ ಸರ್ ನನಗೆ ಇವತ್ತು 5 ಗ್ರಾಮ್ ಕೊಡಿ, ಮತ್ತೆ ದುಡ್ಡು ಬಂದಾಗ 2 ಗ್ರಾಮ್ ಕೊಡಿ, 3 ಗ್ರಾಮ್ ಕೊಡಿ ಅಂತ ತುಂಬ ಜಾಣತನದಿಂದ ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಂಗಂತೇಳಿ ಯಾರು ಡಿಸೈನ್ ನೋಡಿಬಿಟ್ಟು ಪಳಪಳ ಅಂತಿದೆ ಫಸ್ಟು ತೊಗೊಂಬಿಡ್ಬೇಕು ಅನ್ನೋದು ಆ ಒಂದು ರೀತಿ ಕಮ್ಮಿ ಆಗಿದೆ. ಆಮೇಲೆ ಅಕ್ಷಯ ತೃತೀಯ ಈ ಸಲ ನಮಗೆ ಇನ್ಸ್ಟೆಂಟ್ ವ್ಯಾಪಾರ ಇಲ್ಲ. ಇದು ಒಂದು ತಿಂಗಳಿಂದನೂ ಬ್ಯಾಕ್ಗ್ರೌಂಡಿಂದನೂ ನಡೀತಾ ಇದೆ. ಇದು ಅಕ್ಷಯ ತೃತೀಯ ಬರುತ್ತೆ, ಡೆಲಿವರಿ ಬೇಕಾದ್ರೆ ನಾವು ಹೋಗಿ ತೊಗೊತೀವಿ. ಇವಾಗ ನೋಡಿ, ನಮ್ಮ ಅಂಗಡಿಗಳೆಲ್ಲ ಫ್ರೀ ಆಗಿದ್ದೀವಿ. ಯಾಕೆಂದರೆ ವ್ಯಾಪಾರ ಎಲ್ಲ ಆಗೋಗಿದೆ. ಬರೀ ಇವತ್ತಿನ ದಿನ ಬರೀ ಡೆಲಿವರಿ, ಹಿಂಗೆ ಬಂದ್ರೆ ದೇವ್ರ ಒಳ್ಳೆ ಪೂಜೆ ಮಾಡಿ ಒಳ್ಳೇದಾಗಲಿ ಅಂತೇಳಿ ಕೊಟ್ಟು ಕಳಿಸೋದು, ಆ ಥರ ಆಗಿದೆ. ಸರ್, ಈಗ ಕೆಲವೊಂದಷ್ಟು ಜನರು ಹೇಳ್ತಾರೆ ಅಕ್ಷಯ ತೃತೀಯಗೆ ಚಿನ್ನ ತಗೊಂಡ್ರೆ ಉತ್ತಮ ಅಂತ, ಇನ್ನೊಂದು ಸ್ವಲ್ಪ ಜನ ಹೇಳ್ತಾರೆ ಬೆಳ್ಳಿ ತಗೊಂಡ್ರೆ ಉತ್ತಮ ಅಂತ ಹೇಳಿ. ಸೊ ಈ ಬುಕಿಂಗ್ಸ್ಗಳಾಗಿರ್ಬೋದು ಅಥವಾ ನಿಮಗೆ ಇರುವಂತಹ ಬೇಡಿಕೆಗಳನ್ನು ನೋಡಿದಾಗ ಹೆಚ್ಚಾಗಿ ಚಿನ್ನದ ಮೇಲೆ ಜನರು ಅಕ್ಷಯ ತೃತೀಯಕ್ಕೆ ಹೆಚ್ಚಾಗಿ ತಗೊಳ್ಳೋದಾ ಅಥವಾ ಬೆಳ್ಳಿಯನ್ನು ಹೆಚ್ಚಾಗಿ ತಗೊಳ್ತಾರೆ? ನೋಡಿ, ಹೆಚ್ಚಿನ ವ್ಯಾಮೋಹ ಚಿನ್ನದ ಮೇಲೆನೇ. ಯಾವತ್ತು ಆ ಕಾಲದಿಂದನೂ ಒಳ್ಳೆಯದು ಅಂದರೆ ಚಿನ್ನ. ಇವಾಗ ನಾವು ಒಂದು ಮನುಷ್ಯನ ನಾವು ಹೇಳಬೇಕು ಅಂದರೆ ಚಿನ್ನದಂಥ ಮನುಷ್ಯ ಅಂತ ಹೊರತು ಬೆಳ್ಳಿಯಂಥ ಮನುಷ್ಯ ಅಂತ ಯಾವತ್ತೂ ಹೇಳಲ್ಲ. ಆ ಥರ ಈ ಚಿನ್ನದಂಥ ಮಗು, ಚಿನ್ನದಂಥ ವಿದ್ಯೆ ಅಂತೀವಿ. ಆ ಥರ ಚಿನ್ನದ ವ್ಯಾಮೋಹ ಬಂದು 90% ಇದೆ. ಈ ಅಕ್ಷಯ ತೃತೀಯದಲ್ಲಿ ಈ 2 ಮೆಟಲ್ಸು ತೊಗೊಬೋದು, ಚಿನ್ನ ಬೆಳ್ಳಿ. ಅಫೋರ್ಡಬಲ್ ಪೀಪಲ್ ಚಿನ್ನ ತೊಗೊತಾರೆ, ಅನ್ಅಫೋರ್ಡಬಲ್ ಪೀಪಲ್ ಏನು ಮಾಡ್ತಾರೆ, ಆಯಿತು ಬೆಳ್ಳಿನೇ ತೊಗೊಳಂತ ಒಂದು 10 ಗ್ರಾಮ್ ಚಿನ್ನನೇ ಆಗಲಿ, ಒಂದು ಸಣ್ಣ ವಸ್ತು ಆಗಲಿ. ಇನ್ನು ಕೆಲವರು ಪ್ರಿಪೇರ್ಡ್ ಆಗಿರೋರು, ಇವತ್ತು ನಮಗೊಂದು ಬೆಳ್ಳಿ ತಟ್ಟೆ ಬೇಕು, ಚೊಂಬೇಕು ಅಂತ ತೊಗೊಂಡೋಗೋರು ಇದ್ದಾರೆ. ಅದು ಅವರವರ ಎಕನಾಮಿಕ್ ಕೇಪಬಿಲಿಟಿ ಮೇಲೆ ಹೋಗ್ತಾ ಇದೆ. ಸೊ ಇವತ್ತಿನ ಬೆಲೆಯನ್ನು, ಇವತ್ತಿನ ದರವನ್ನು ನೋಡೋದಾದ್ರೆ ಯಾವ ಮಟ್ಟದಲ್ಲಿದೆ? ನೋಡಿ, ಸುಮಾರು ಒಂದು 3 ವಾರದಿಂದ ಏನು ಬೆಲೆ ಇತ್ತು ಅದಕ್ಕಿಂತ ಕಮ್ಮಿ ಇದೆ ಬೆಲೆ. ಇವತ್ತು 24 ಕ್ಯಾರೆಟ್ ಗೋಲ್ಡ್ ಬಂದು 15,788 ಇದೆ. 22 ಕ್ಯಾರೆಟ್ ಇವತ್ತಿನ ಲೇಟೆಸ್ಟ್ ಬೆಲೆ ಬಂದು 14,280 ಇದೆ. ಇವೆಲ್ಲ ಐತಿಹಾಸಿಕ ಬೆಲೆ ಅಂದರೆ 18,000 ಆಗಿತ್ತು. 18,000 ಜಾಗದಲ್ಲಿ 14,280 ಬಂದು ತುಂಬ ರೀಸನಬಲ್ ಆಗಿದೆ. ಆಮೇಲೆ ಬೆಳ್ಳಿ ಬಂದು 4,20,000 ಆಗಿತ್ತು ಅಂತ ಇವತ್ತು ಬೆಳ್ಳಿ 2,65,000ದಿಂದ 75,000ದಲ್ಲಿದೆ. ಈ ಅಕ್ಷಯ ತೃತೀಯಕ್ಕೆ, ಈ ಒಂದು ಸೀಸನ್ಗೆ ಅಕ್ಷಯ ತೃತೀಯ ಬಂದಿರೋ ಸಮಯಕ್ಕೆ ಇದು ಫೇರ್ ಪ್ರೈಸ್ ಪರ್ಚೇಸ್ ಮಾಡ್ಬೋದು ಅಂತ ಎಲ್ಲರೂ ಮನಸ್ಸಲ್ಲೂ ಇದೆ. ಅದರ ಪ್ರಕಾರ ಪರ್ಚೇಸ್ ಮಾಡ್ತಿದ್ದಾರೆ. ಯಾಕೆ ಅಕ್ಷಯ ತೃತೀಯ ದಿನವನ್ನು ಚಿನ್ನವನ್ನು ತೆಗೆದುಕೊಳ್ಬೋದು? ನೋಡಿ, ಅಕ್ಷಯ ಅಂದರೆ ಇಂಗ್ಲೀಷಲ್ಲಿ ನಾನು ಹೇಳ್ಬೋದು ನೆವರ್ ಡಿಮಿನಿಷಿಂಗ್. ಇವತ್ತೇನು ತೊಗೊಂಡ್ರು ತುಂಬ ಒಳ್ಳೆಯದು, ಯಾವತ್ತೂ ನಿಮ್ಗೆ ಕಮ್ಮಿ ಆಗಲ್ಲ. ನಿಮ್ಮ ಒಂದು ವೆಲ್ತು, ಪ್ರಾಸ್ಪರಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇವತ್ತು ಏನೇ ಪರ್ಚೇಸ್ ಮಾಡಿದ್ರೂ ನಿಮಗದು ಮಲ್ಟಿಪ್ಲಿಕೇಶನ್ ಆಗತ್ತೇನೋ ಒಂದು. ಅಷ್ಟು ಐತಿಹಾಸಿಕವಾಗಿ ನನಗೆ ಡಿವಿನಿಟಿಯಿಂದ ಗೊತ್ತಿಲ್ಲ. ಬಟ್ ಇದರಲ್ಲಿರೋ ಒಂದೇ ಒಂದು ಉತ್ತರ ಏನು ಅಂದರೆ ನೆವರ್ ಡಿಮಿನಿಷಸ್. ಇವತ್ತೇನು ತೊಗೊಂಡ್ರು ಎಲ್ಲ ಒಳ್ಳೇದಾಗತ್ತೆ, ಇನ್ನೂ ಬೆಳೆಯುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅಕ್ಷಯ ತೃತೀಯ ನಡೆಯುತ್ತೆ. ಸರ್, ಪ್ರತಿ ವರ್ಷನೂ ಸಹ ಅಕ್ಷಯ ತೃತೀಯಗೆ ಮುಂಚಿತವಾಗಿ ಬುಕಿಂಗ್ಸ್ಗಳಾಗ್ತಿತ್ತು. ಬಟ್ ಈ ವರ್ಷ ಯುದ್ಧದ ಎಫೆಕ್ಟ್ನಿಂದ ಒಂದಷ್ಟು ಸಂಕಷ್ಟಗಳನ್ನು ಅನುಭವಿಸಿದ್ದಾರೆ ಜನರು. ಜೊತೆಗೆ ಈಗ ಗೋಲ್ಡ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಸೊ ಬೆಲೆ ಏರಿಕೆ ಆಗಿರೋದ್ರಿಂದ ಕೊಳ್ಳುವವರ ಸಂಖ್ಯೆ ಕಡಿಮೆ ಅಂತ ಹೇಳ್ತಾರೆ. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಕೊಳ್ಳುವವರ ಸಂಖ್ಯೆ ಯಾವ ರೀತಿಯಲ್ಲಿದೆ?
ಸುಮಾರು ನನಗೆ ಹಾನೆಸ್ಟ್ ರಿವ್ಯೂ ಬೇಕು ಅಂದರೆ ಒಂದು 50% ಅಷ್ಟು ಕಮ್ಮಿ ಆಗಿದೆ, ಅರ್ಧಕ್ಕರ್ಧ ಆಗಿದೆ. ಜೊತೆಗೆ ಇವಾಗ ಅಕ್ಷಯ ತೃತೀಯ ಬಂದಿರೋ ಟೈಮು, ಸ್ಕೂಲ್ ಫೀಸ್ ಕಟ್ಟೋ ಟೈಮ್, ಎಲ್ಲ ರಿಸಲ್ಟ್ಸ್ ಬಂದಿರೋ ಟೈಮು, ಈ ಒಂದು ತಿಂಗಳಿಂದ ಬುಕ್ ಮಾಡಿರೋಲ್ಲ ತೊಗೊತಾ ಇದ್ದಾರೆ. ಈ ಸಡನ್ನಾಗಿ ಯಾರಾದರೂ ಡಿಸಿಷನ್ ತೊಗೊಬೇಕು ಅಂದರೆ ಕಷ್ಟ ಆಗ್ತಾಯಿದೆ, ಯಾಕೆಂದರೆ ಸ್ಕೂಲ್ ಫೀಸ್ ಇದೆ, ಇನ್ನು ಅಡ್ಮಿಷನ್ಸ್ ಇದೆ, ಎಲ್ಲ ಇದೆ. ಜೊತೆಗೆ ಬೆಲೆ ಬೇರೆ ಜಾಸ್ತಿ ಇದೆ. ಹೋದ ವರ್ಷ ಬೆಲೆಗಿಂತನೂ ಇವತ್ತು ಚಿನ್ನ ಅಕ್ಷಯ ತೃತೀಯ ಅಂದರೆ ಗೋಲ್ಡ್ 60% ಜಾಸ್ತಿ ಆಗಿದೆ. ಚಿನ್ನ ಬಂದು ಚಿನ್ನ 60%, ಬೆಳ್ಳಿ 170% ಜಾಸ್ತಿ ಆಗಿದೆ. ಆ ಒಂದು ಇದರಲ್ಲಿ ನೋಡಿದ್ರೆ ಸುಮ್ಮನೆ ತೊಗೊಳೋರು ತೊಗೊತಾ ಇಲ್ಲ, ರಿಕ್ವೈರ್ಮೆಂಟ್ ಇರೋರು ತೊಗೊತಾ ಇದ್ದಾರೆ. ಆ್ಯಸ್ ಎ ಇನ್ವೆಸ್ಟರ್ ತೊಗೊಳೋರು ಅಯ್ಯೋ ಹೋದ ವರ್ಷ ತೊಗೊಂಡಿದ್ದು ನಮಗೆ ಕಮ್ಮಿ ಬೀಳ್ತಾಯಿತ್ತು, ಈ ಬೆಲೆಯಲ್ಲಿ ಯಾಕೆ ತೊಗೊಬೇಕು ಅಂತ ಸುಧಾರಣೆಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಕೆಲವರು 2 ತಿಂಗಳಿಂದ ಬೆಲೆ ನೋಡಿದವರು ಇವತ್ತು ಸುಧಾರಿಸಿದ ಬೆಲೆ ಅಂತ ತೊಗೊಂಡವರು ಇದ್ದಾರೆ. ಬಟ್ ಗ್ರಾಹಕರು ತುಂಬ ಕೇರ್ಫುಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಅದು ಮಾತ್ರ. ಸೊ ಸದ್ಯಕ್ಕೆ ಯುದ್ಧದ ಎಫೆಕ್ಟ್ನಿಂದಾಗಿ ನಿಮಗೂ ಸಹ ಸಾಕಷ್ಟು ಸಮಸ್ಯೆಗಳು ಎಫೆಕ್ಟ್ ಹೊಡೆತ ಬಿದ್ದಿದೆ. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ನಿಮಗೆ ಯಾವ ರೀತಿಯಾಗಿ ಈಗ ಬೇರೆ ಬೇರೆ ಕಡೆಯಿಂದ ತರಿಸೋದಾಗಿರ್ಬೋದು, ಚಿನ್ನದ ವ್ಯವಸ್ಥೆಯಲ್ಲಿ ಸರಕು ತರಿಸ್ಕೊಳ್ಳೋದ್ರಲ್ಲಿ ಯಾವ ರೀತಿಯಾಗಿದೆ ಸದ್ಯಕ್ಕೆ? ನೋಡಿ, ಯುದ್ಧದ ಎಫೆಕ್ಟ್ ಅಂದರೆ ಇಷ್ಟು ದಿನ ಪ್ರಪಂಚದಲ್ಲಿ ಎಲ್ಲ ಗೌರ್ಮೆಂಟ್ ಬ್ಯಾಂಕ್ಸ್ ಆಗಲಿ, ಟ್ರೆಷರಿ ಆಗಲಿ ಪರ್ಚೇಸ್ ಮಾಡಿದ್ದೆಲ್ಲ ಸುರಕ್ಷಾಧಾಮಗೋಸ್ಕರ. ಇವಾಗ ಅದೇ ಪ್ರಪಂಚ ಮಾರ್ತಾ ಇದ್ದಾರೆ. ಯಾಕೆಂದರೆ ಈ ಒಂದು ಯುದ್ಧ ಪರಿಸ್ಥಿತಿ ಬಂತು, ಅವ್ರ ಕೈಲಿ ಎಕನಾಮಿಕ್ ಆ್ಯಕ್ಟಿವಿಟಿ ಕಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಆ ಕಾರಣದಿಂದ ಎಷ್ಟೋ ಬ್ಯಾಂಕ್ಗಳು ಮಾರ್ತಾ ಇದೆ. ಆ ಮಾರ್ತಾ ಇರೋ ಟೈಮಲ್ಲಿ ಅದಕ್ಕೆ ಬೆಲೆ ಕಮ್ಮಿ ಆಗಿದೆ. ಯುದ್ಧ ನಿಂತಿದ ಮೇಲೆ ಮತ್ತೆ ಎಕನಾಮಿಕ್ ಆ್ಯಕ್ಟಿವಿಟಿ ಶುರುವಾಗುತ್ತೆ, ಬೆಲೆ ಜಾಸ್ತಿ ಆಗುತ್ತೆ. ಯುದ್ಧ ಕಾರಣದಿಂದ ಬೆಲೆ ಚಿನ್ನದವರೆಗೂ, ಆಯಿಲು ಎಲ್ಲ ಜಾಸ್ತಿ ಇರ್ಬೋದು, ಚಿನ್ನ ಕಮ್ಮಿ ಆಗಿದೆ. ಇದನ್ನು ಅಡ್ವಾಂಟೇಜ್ ತೊಗೊಬೋದು ಗ್ರಾಹಕರು ಅಂತ ಹೇಳ್ತೀನಿ. ಸೊ ಈಗ ಯುದ್ಧ ಮುಗ್ದು ಎಲ್ಲವೂ ಕ್ಲಿಯರ್ ಆಗಿ ಎಲ್ಲವೂ ಯಥಾವತ್ತಾಗಿ ಮೊದಲಿನಂತೆ ಬಂದರೆ ಚಿನ್ನದ ದರದಲ್ಲಿ ಮತ್ತೆ ಇಳಿಕೆ ಆಗುವಂಥ ಸಾಧ್ಯತೆ ನೋಡಿ, ಇವಾಗ ನಾಳೆ ಪೀಸ್ ಪ್ಲ್ಯಾನ್ ಸ್ಟಾರ್ಟ್ ಆಗಿದ ತಕ್ಷಣವೇ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ. ಯುದ್ಧ ನಿಂತೋಯ್ತು ಅಂದರೆ ಮತ್ತೆ ಎಕನಾಮಿಕ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ, ಚಿನ್ನದ ಬೆಲೆ ಮತ್ತು ಬೆಳ್ಳಿ ಬೆಲೆ ಬೆಳೆಯುತ್ತೆ. ಈಗ ಜಸ್ಟ್ ಬಿಕಾಸ್ ಈ ಯುದ್ಧ ಜಾಸ್ತಿ ಆದರೆ ಏನಾಗತ್ತೆ ಹೇಳಿ, ಪ್ರಪಂಚದಲ್ಲಿ ಅವರು ಇರೋ ಚಿನ್ನ ಮಾರ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ. ಆ ಮಾರ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಬೆಲೆ ಕಮ್ಮಿ ಆಗುತ್ತೆ. ಎಲ್ಲ ಸುಧಾರಣೆ ಆಯಿತು, ಇಲ್ಲ ಯುದ್ಧ ಎಲ್ಲ ನಿಲ್ಲತ್ತೆ ಅಂದರೆ ಯಥಾ ಪ್ರಕಾರ ಚಿನ್ನ ಬೆಲೆ ಇನ್ನೂ ಜಾಸ್ತಿ ಆಗೋ ಸಂಭವಗಳು ಕಾಣ್ತಾ ಇದೆ. ಬೆಳ್ಳಿಯ ದರದಲ್ಲಿ ನೋಡೋದಾದ್ರೆ ಯಾವ ರೀತಿಯಾಗಿದೆ? ಈ ಚಿನ್ನವನ್ನೇ ಸೈಡ್ ಹಾಕುತ್ತೆ ಬೆಳ್ಳಿ ಅಂತ ನಾವೆಲ್ಲ ಹೇಳ್ತೀವಿ. ಸೊ ಅದು ಆಲ್ರೆಡಿ ಆಗಿದೆ ನೋಡಿ. ಚಿನ್ನ 60% ರಿಟರ್ನ್ ಕೊಟ್ಟಿದ್ರೆ ಬೆಳ್ಳಿ 170% ರಿಟರ್ನ್ ಕೊಟ್ಟಿದೆ. ಇದು ಬೆಳ್ಳಿ ಚಿನ್ನ ಯಾವಾಗೂ ಒಂಥರ ಕಸಿನ್ಸ್ ಥರ ನಡ್ಕೊಳತ್ತೆ. ಬಟ್ ಬೆಳ್ಳಿ ತುಂಬ ಅಂಡರ್ ಪ್ರೈಸ್ ಆಗಿರೋ ಕಾರಣದಲ್ಲಿ 170% ರಿಟರ್ನ್ಸ್ ಕೊಟ್ಟಿದೆ. ಬಟ್ ಇದೇ ಥರ ಕೊಡುತ್ತೆ ಅನ್ನೋದು ಗ್ಯಾರಂಟಿ ಯಾವುದೂ ಇಲ್ಲ. ಯಾಕೆಂದರೆ ಮೈನಿಂಗ್ ಆ್ಯಕ್ಟಿವಿಟಿ ಬೆಳ್ಳಿದು ಇವಾಗ ಆಲ್ರೆಡಿ ಜಾಸ್ತಿ ಸ್ಟಾರ್ಟ್ ಆಗಿದೆ. ಬೆಳ್ಳಿ ಬಂದು ಇಸ್ ಎ ಬೈ ಪ್ರಾಡಕ್ಟ್. ಅದನ್ನು ಮೈನ್ ಮಾಡಿದ ತಕ್ಷಣ ಬೆಳ್ಳಿ ಬರಲ್ಲ, ಎಲ್ಲ ಮೆಟಲ್ಸು ಸೇರಿದ್ರೆ ಬೆಳ್ಳಿ ಬರೋದು. ಚಿನ್ನ ಬಂದು ಇಟ್ಸ್ ಎ ಡೈರೆಕ್ಟ್ ಪ್ರಾಡಕ್ಟ್. ಅದು ಚಿನ್ನದ ಮೈನಿಂಗಲ್ಲೂ ಇನ್ಕ್ರೀಸ್ ಆಗಿದೆ. ಮೈನಿಂಗ್ ಆ್ಯಕ್ಟಿವಿಟಿ ಇನ್ಕ್ರೀಸ್ ಆದಾಗ ಪ್ರೊಡಕ್ಷನ್ನು ಡಿಮ್ಯಾಂಡ್ಗಿಂತ ಜಾಸ್ತಿ ಆದರೆ ಬೆಲೆ ಕಮ್ಮಿ ಆಗೋ ಸಾಧ್ಯತೆಯೂ ಇದೆ. ಅದ್ರ ಮೇಲೆ ಇವಾಗ ಮುಂಚೆ ಎಲ್ಲ ಇದ್ದಿದ್ದು ಚಿನ್ನ ಬೆಳ್ಳಿ ಎಲ್ಲ ಬರೀ ಜ್ಯುವೆಲ್ರಿ ಪರ್ಪಸ್ಗಾಯಿತು. ಇವಾಗ ವರ್ಲ್ಡ್ ಎಕನಾಮಿಕ್ ಆ್ಯಕ್ಟಿವಿಟಿನೇ ಚಿನ್ನ ಆಗಿದೆ. ಇವಾಗ ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ ಎಷ್ಟೋ ಟನ್ಗಳು ಪರ್ಚೇಸ್ ಮಾಡಿದೆ. ಬ್ಯಾಂಕ್ ಆಫ್ ಚೈನಾ 1000 ಟನ್ ಪರ್ಚೇಸ್ ಮಾಡಿದೆ. ಈ ಥರ ಇವಾಗ ಚಿನ್ನ ಬೆಳ್ಳಿ ಒಂದು ಮದುವೆ ಅಥವಾ ಮುಂಜಿ ಆ ಥರ ಡ್ರಿವನ್ ಡಿಮ್ಯಾಂಡ್ ಇಲ್ಲ. ಇವಾಗ ಏನಿದ್ರು ಇಟ್ಸ್ ವರ್ಲ್ಡ್ ಎಕನಾಮಿಕ್ ಆ್ಯಕ್ಟಿವಿಟಿ ಆಗಿರೋ ಕಾರಣದಿಂದ ಅಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟಿ ಏನಾಗುತ್ತೋ ಅದರಲ್ಲಿ ಒಂದು 10% ಇವಾಗ ಜ್ಯುವೆಲ್ರಿಗೆ ಡಿಮ್ಯಾಂಡ್ ಬರೋದು. ಆ ಕಾರಣದಲ್ಲಿ ನಾವು ನೋಡಬೇಕಾಗಿರೋದು ಆಷಾಢ ಕಮ್ಮಿ ಆಗುತ್ತೆ, ಮದುವೆ ಸೀಸನ್ ಜಾಸ್ತಿ ಆಗುತ್ತೆ, ಆ ಕಾಲ ಎಲ್ಲ ಹೋಯ್ತು. ಇವಾಗ ಏನಿದ್ರು ಪ್ರಪಂಚದಲ್ಲಿ ಮೈನಿಂಗು ಡಿಮ್ಯಾಂಡ್ ಸಪ್ಲೈ ಆ ರೇಷೋ ಮೇಲೇ ಚಿನ್ನದ ಬೆಲೆ ಕ್ರಿಯೇಟ್ ಆಗೋದು. ಸರ್, ಅಕ್ಷಯ ತೃತೀಯ ಇರೋದ್ರಿಂದಾಗಿ ಜನರು ಹೆಚ್ಚಿನ ಹೂಡಿಕೆಯನ್ನು ನಾರ್ಮಲ್ ಕಾಯಿನ್ಸ್ಗಳಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಜ್ಯುವೆಲರೀಸ್ಗಳನ್ನ ತಗೊಳ್ಳೋದ್ರ ಮುಖಾಂತರವಾಗಿ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ? ನೋಡಿ, 2 ಥರನೂ ಆಗುತ್ತೆ. ಇವತ್ತು ತೊಗೊಳೋರು ಕಾಯಿನ್ಸೇ ತೊಗೊತಾ ಇದ್ದಾರೆ, ಕೆಲವರು ಜ್ಯುವೆಲ್ರಿನ ತೊಗೊತಾ ಇದ್ದಾರೆ. 1-2 ತಿಂಗಳಿಂದ ಯಾರು ಕಾಯಿನ್ ಪರ್ಚೇಸ್ ಮಾಡಿದ್ರು ಅವರೆಲ್ಲ ಬಂದು ಜ್ಯುವೆಲ್ರಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಏನು ಇಷ್ಟು ದಿನ ನಾವು ತೊಗೊಂಡಿದ್ದೇನಕ್ಕೆ ಅದನ್ನು ಅಕ್ಷಯ ತೃತೀಯ ತಂದೋದನ್ನು ಜ್ಯುವೆಲ್ರಿ ಪಡೆಯೋಣ ಅಂತ 2 ಥರನೂ ಆಗ್ತಾಯಿದೆ. ಬಟ್ ವೆರಿ ಕೇರ್ಫುಲ್, ಸ್ಟ್ರಾಟಜಿಕ್ಕಾಗಿ ನಡೀತಾ ಇದೆ. ಕಸ್ಟಮರ್ಸ್ ಇವಾಗ ತುಂಬ ಬುದ್ಧಿವಂತರಾಗಿದ್ದಾರೆ. ಮುಂಚೆ ನೋಡಿದೆಲ್ಲ ಆಫರು ಅದು ಇದು ಏನೂ ನೋಡ್ತಾ ಇಲ್ಲ ಅವರು. ಫೈನಲ್ ನಾನು ಕೊಡೋ ದುಡ್ಡಿಗೆ ಎಷ್ಟು ಚಿನ್ನ ಬಂತು, ನೆಟ್ ರೇಟ್ ಏನು ಅಂತ ನೋಡ್ತಾ ಇದ್ದಾರೆ. ಮುಂಚೆ ಆದರೆ ದೊಡ್ಡ ಬೆಲೆ ಹಾಕ್ಬಿಟ್ಟು ಆಫರು 30% ಡಿಸ್ಕೌಂಟು, 40% ಡಿಸ್ಕೌಂಟು ಅವೆಲ್ಲ ಯಾರೂ ತಲೆ ಕೆಡಿಸ್ತಾ ಇದ್ದಲ್ಲ.
ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ, ಬೆಲೆ ಎಲ್ರಿಗೂ ಆನ್ಲೈನಲ್ಲಿ ಚೆಕ್ ಮಾಡ್ತಾರೆ, ಕಮ್ಮಿ ಇರೋ ಜಾಗದಲ್ಲಿ ಮಾತ್ರ ತೊಗೊತಾರೆ. ಆ ಥರ ಎಷ್ಟೇ ಅಡ್ವರ್ಟೈಸ್ಮೆಂಟ್ ಏನೇ ಕೊಡಲಿ, ಅಡ್ವರ್ಟೈಸ್ಮೆಂಟ್ ನೋಡಿ ಯಾರು ಜನ ಬೀಳಲ್ಲ. ಇವಾಗ ಎಲ್ಲರ ಕೈಲೂ ಶಕ್ತಿ ಇದೆ. ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಪ್ರಪಂಚದಲ್ಲಿ ಏನು ಬೆಲೆ ಇದೆ ಎಲ್ಲ ಗೊತ್ತಾಗುತ್ತೆ. ಆ ಬೆಲೆ ನೋಡಿಕೊಂಡು ಗ್ರಾಹಕರು ಬುದ್ಧಿವಂತಿಕೆಯಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದು ನಮಗೂ ಸಂತೋಷ. ಯಾಕಂದರೆ ನಮ್ಮ ಹತ್ರನೂ ಎಲ್ಲ ನಾಣ್ಯಗಳ ಗೋಲ್ಡ್ ಕಾಯಿನ್ಸ್ ಇರುತ್ತೆ ಇಲ್ಲಿ. ನಾವು ಹೇಳ್ತೀವಿ ಆನ್ಲೈನ್ ಎಲ್ಲ ಚೆಕ್ ಮಾಡಿ, ಕಮ್ಮಿ ಇದ್ರೆ ಮಾತ್ರ ತೊಗೊಳ್ಳಿ ಅಂತೀವಿ. ಇಲ್ಲೇ ಚೆಕ್ ಮಾಡ್ತಾರೆ, ಕಮ್ಮಿ ಇದ್ರೆ ತೊಗೊತಾರೆ, ಇಲ್ಲಾಂದರೆ ಎದ್ದೋಗ್ತಾರೆ. ಸರ್, ಈಗ 2026 ಮುಗಿಯೋದ್ರೊಳಗಡೆ 1 ಗ್ರಾಮ್ ಚಿನ್ನದ ಬೆಲೆ ಈಗ 16,000 ಇರುವಂಥದ್ದು 20,000ವರೆಗೂ ಆಗುತ್ತೆ ಅನ್ನುವಂಥದ್ದಿದೆ. ಖಂಡಿತವಾಗಿಯೂ ಆಗುತ್ತಾ ಅಥವಾ ಇನ್ನೂ ಕಡಿಮೆ ಆಗುವ ಸಾಧ್ಯತೆ ಇದೆ? ನೋಡಿ, ಅಕಸ್ಮಾತ್ ಆದರೆ ಎಷ್ಟು ದರ ಏರಿಕೆ ಆಗ್ಬೋದು? ಆದರೆ 20,000 ಆದರೆ ಏನು ಆಶ್ಚರ್ಯವಾಗಿರೋ ವಿಷಯ ಏನಲ್ಲ. ಬೆಳ್ಳಿ ಒಂದು 5 ಲಕ್ಷ ಆದ್ರೂ ಆಶ್ಚರ್ಯ ಆಗುವಂಥದ್ದು ಏನಿಲ್ಲ. ಯಾಕೆಂದರೆ ಯುದ್ಧ ನಿಂತಿದ ತಕ್ಷಣ ತಿರುಗಿ ಇದು ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ, ಬುಲ್ ರನ್ ಸ್ಟಾರ್ಟ್ ಆಗುತ್ತೆ. ಮತ್ತು ಬ್ಯಾಂಕ್ಸ್ ಎಲ್ಲ ಪರ್ಚೇಸ್ ಮಾಡ್ತಾರೆ. ಇವಾಗ ಇದನ್ನೆಲ್ಲ ಪರ್ಚೇಸ್ ಮಾಡಿರೋರಿಗೆಲ್ಲ ಇವಾಗ ಅನುಕೂಲ ಆಯ್ತಲ್ಲ. ಇವಾಗ ನೋಡಿ, ಒಂದು ಸುರಕ್ಷಾ ಧಾಮಕ್ಕೆ ತೊಗೊಂಡವ್ರಿಗೆ ಸುರಕ್ಷೆ ಆಯ್ತು ಇವಾಗ ಅವ್ರಿಗೆ. ಆ ಥರ ಇವಾಗ ಯುದ್ಧ ನಿಂತಿದ ತಕ್ಷಣ ಮತ್ತೆ ಇನ್ನೊಂದು ಸುರಕ್ಷಾ ಧಾಮಕ್ಕೋಸ್ಕರ ಯಾರು ಮಾರಿದ್ರು ಅವರೆಲ್ಲ ಮತ್ತೆ ರೀಪರ್ಚೇಸ್ ಮಾಡ್ತಾರೆ. ಆ ರೀಪರ್ಚೇಸ್ ಮಾಡಿದಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಚಿನ್ನ ಬೆಳ್ಳಿ ಬೆಲೆ ಜಾಸ್ತಿ ಆಗೋ ಸಾಧ್ಯತೆ ಕಾಣ್ತಾ ಇದೆ. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಅಕ್ಷಯ ತೃತೀಯದಿಂದ ಚಿನ್ನ ತೆಗೆದುಕೊಳ್ಳೋದು ಉತ್ತಮ. ಜೊತೆಗೆ ಇತ್ತೀಚಿನ ದಿನಮಾನಗಳು ಇದನ್ನ ಸಾರ್ವಜನಿಕರು ಹೂಡಿಕೆಯಾಗಿ ಬದಲಾವಣೆಯನ್ನ ಮಾಡ್ಕೊಳ್ತಾ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.